ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಸದ್ಯಕ್ಕೆ ಎಲ್ಲರಲ್ಲೂ ಕೂಡ ಇರುವಂತಹ ಪ್ರಶ್ನೆ, ಅದರಲ್ಲೂ ದರ್ಶನ್ ಅಭಿಮಾನಿಗಳಿಗೆ ಕಾಡ್ತಿರುವಂತಹ ಪ್ರಶ್ನೆ ಅಂತಂದ್ರೆ, ದರ್ಶನ್ ಅವರಿಗೆ ಬೇಲ್ ಸಿಗುತ್ತಾ ಆದರೆ ಯಾವಾಗ, ಯಾವ ಮಾನದಂಡದ ಮೇಲೆ ಈ ಒಂದು ಬೇಲನ್ನು ನೀಡಲಾಗುತ್ತೆ? ಸೊ ಇಂಥ ಒಂದು ಪ್ರಶ್ನೆ ಎಲ್ಲರನ್ನೂ ಕೂಡ ನಿಮ್ಮನ್ನು ಕೂಡ ಕಾಡ್ತಾ ಇರುತ್ತೆ. ಹಾಗಾಗಿ ಈಗಾಗಲೇ ಬೇಲ್ನ ವಿಚಾರಣೆ ಆರಂಭ ಆಗಿದೆ. ಸಾಕಷ್ಟು ಬಾರಿ ಮುಂದೂಡ್ತಾ ಬರಲಾಯಿತು. ನಿನ್ನೆ ಸ್ವಲ್ಪ ಸುದೀರ್ಘವಾಗಿ ವಾದ ಮಂಡನೆ ಮಾಡಲಾಯಿತು. ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ಬಹಳ ವ್ಯಾಲಿಡ್ ಪಾಯಿಂಟ್ಗಳನ್ನ ಹೇಳ್ತಾ ಬಂದರು. ಒಂದಷ್ಟು ವಿಚಾರಗಳನ್ನು ನ್ಯಾಯಾಧೀಶರ ಮುಂದೆ ಮಂಡಿಸ್ತಾ ಬಂದರು. ಸೊ ನಿನ್ನೆಯ ವಾದವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ದರ್ಶನ್ಗೆ ಬೇಲ್ ಸಿಗಬಹುದಾ ಅನ್ನೋ ಆ ಒಂದು ಹೋಪ್ ಇದೆಯಲ್ಲ, ಅದು ನಿಧಾನವಾಗಿ ಹೆಚ್ಚಾಗ್ತಾ ಇದೆ. ಯಾಕಂದರೆ ಅಂಥ ವಿಚಾರಗಳನ್ನು ಸದ್ಯಕ್ಕೆ ಸಿ.ವಿ. ನಾಗೇಶ್ ಅವರು ಕೋರ್ಟ್ ಮುಂದೆ ಇಟ್ಟಿದ್ದಾರೆ. ಸೊ ಬೆಂಗಳೂರಿನ 57ನೇ CCH ಕೋರ್ಟ್ನಲ್ಲಿ ನಿನ್ನೆ ಏನಾಯಿತು, ಭಾಳ ಸಿಂಪಲ್ ಆಗಿ ಏನೇನು ವಾದ ಪ್ರತಿವಾದ ಆಯಿತು ಅನ್ನೋದನ್ನು ತಿಳಿಸ್ತಾ ಹೋಗ್ತೀವಿ. ಜಾಮೀನು ಕೊಡಿ ಅಂತ ದರ್ಶನ್ ಪರ ವಾದ ಮಾಡಿದ್ರು ಹಿರಿಯ ವಕೀಲ ಸಿ.ವಿ. ನಾಗೇಶ್. ನ್ಯಾಯಾಧೀಶರ ಮುಂದೆ ಒಂದಷ್ಟು ವಿಚಾರಗಳನ್ನು ಮಂಡಿಸಿದ್ರು. ದರ್ಶನ್ಗೆ ಬೇಲ್ ಕೊಡಬೇಕು ಅನ್ನೋದಕ್ಕೆ ಏನೆಲ್ಲ ಕಾರಣಗಳಿದೆ ಅನ್ನೋದನ್ನು ಅವರು ಉಲ್ಲೇಖ ಮಾಡಿದರು. ಅವರು ಬೇಲ್ ಕೊಡಿ ಅಂತ ಡೈರೆಕ್ಟಾಗಿ ಹೇಳಿಲ್ಲ. ಆದರೆ ಈ ಚಾರ್ಜ್ ಶೀಟನ್ನು ಸಲ್ಲಿಸಿದ್ರಲ್ಲ ಪೊಲೀಸರು, ಕಂಪ್ಲೀಟ್ ಆಗಿ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿದ ನಂತರ ಆರೋಪ ಪಟ್ಟಿಯನ್ನು ಸಲ್ಲಿಸಿದ್ರು ಕೋರ್ಟ್ಗೆ. ಅದರ ಒಂದು ಪ್ರತಿ ಏನು ವಕೀಲರಿಗೂ ಕೂಡ ಹೋಗುತ್ತೆ. ಸಿ.ವಿ. ನಾಗೇಶ್ ಅವರು ಅದನ್ನು ಸ್ಟಡಿ ಮಾಡಿದ ಮೇಲೆ ಅಲ್ಲಿ ಏನೆಲ್ಲ ಲ್ಯಾಪ್ಸ್ಗಳಾಗಿದೆ, ಲೂಪ್ ಹೋಲ್ಗಳಾಗಿದೆ, ಅದನ್ನು ಒಂದೊಂದಾಗಿ ನ್ಯಾಯಾಧೀಶರ ಮುಂದೆ ಹೇಳ್ತಾ ಬಂದರು. ಖ್ಯಾತ ಕ್ರಿಮಿನಲ್ ವಕೀಲ ಆದಂಥ ಸಿ.ವಿ. ನಾಗೇಶ್ ಅವರು ವಾದ ಶುರು ಮಾಡ್ತಿದ್ದ ಹಾಗೇನೆ ಮೊದಲನೇದಾಗಿ ಮಾಧ್ಯಮಗಳನ್ನು ಒಂದಷ್ಟು ಟಾರ್ಗೆಟ್ ಮಾಡಿ ವಿಚಾರಗಳನ್ನು ಹೇಳಿದರು. ಮಾಧ್ಯಮದವರು ದರ್ಶನ್ ದೋಷಿ ಅಂತ ಹೇಳಿದ್ದಾರೆ. ರಿಕವರಿ, ಪಂಚನಾಮೆ, ಸಾಕ್ಷಿಗಳನ್ನು ತೋರಿಸಿದ್ದಾರೆ. ಮಾಧ್ಯಮಗಳ ವರದಿ ಆಧರಿಸಿ ಕೋರ್ಟ್ ಆದೇಶ ನೀಡಲ್ಲ, ಕೋರ್ಟ್ ಆದೇಶ ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ಹಲ್ಲೆ ಆದಂಥ ಫೋಟೋವನ್ನು ಝೂಮ್ ಮಾಡಿ ತೋರಿಸಿದ್ದಾರೆ. ಮೃತನ ಮುಖವನ್ನು ನಾಯಿಗಳು ತಿಂದಿದ್ದನ್ನು ಬಿಟ್ಟಿಲ್ಲ. ಆರೋಪಿಗೆ ಯಾವ ಶಿಕ್ಷೆ ಅಂತಾನೂ ತೋರಿಸಿದ್ದಾರೆ. ಸೊ ನಾಯಿಗಳು ಕಚ್ಚಿರೋದದು ಅಂದರೆ ಹಲ್ಲೆ ಮಾಡಿದ್ದಾರೆ ಅನ್ನೋ ರೀತಿಯ ತೋರಿಸಲಾಗಿದೆ. ಕೋರ್ಟ್ ಕನ್ಕ್ಲೂಷನ್ಗೆ ಬಂದಿದೆ ಅಂತ ಹೇಳಿದ್ದಾರೆ. ನಿವೃತ್ತ ಪೊಲೀಸರನ್ನ ಕೂರಿಸಿ ಡಿಬೇಟನ್ನು ಕೂಡ ಮಾಡಿದ್ದಾರೆ. ಮೊದಲು ತನಿಖಾಧಿಕಾರಿಗೆ ಕೋರ್ಟ್ ಕ್ಲಾಸ್ ತೆಗೆದುಕೊಳ್ಬೇಕು. ಅತ್ಯುತ್ತಮ ತನಿಖಾ ವರದಿ ಅಂತ ನಮ್ಮ SP ಪ್ರಸನ್ನಕುಮಾರ್ ಅವರು ಹೇಳಿದ್ದಾರೆ. ನನ್ನ ಪ್ರಕಾರ ಇದೊಂದು ಕೆಟ್ಟ ತನಿಖೆ ಅಂತ ಸಿ.ವಿ. ನಾಗೇಶ್ ಅವರು ಆರಂಭದಲ್ಲೇ ಬಲವಾಗಿ ವಾದ ಮಂಡನೆ ಮಾಡ್ತಾರೆ. ಹಾಗೆಯೇ ಈ ರಾತ್ರಿ ಹೊತ್ತು ಅಲ್ಲಿ ಮಾಜರ್ ಮಾಡೋಕೆ ಹೋದಾಗ ಟಾರ್ಚ್ ಲೈಟ್ ಹಾಕೊಂಡು ಮಾಜರ್ ಮಾಡಿದ್ದಾರೆ, ಇವರು ರಾತ್ರಿ ಹೋಗಿದ್ದಾರೆ ಅಂತ ಹೇಗೆ ಜಡ್ಜ್ ಎದುರು ಮೊದಲು ಮಾಧ್ಯಮಗಳ ಮೇಲೆ ಸಿ.ವಿ. ನಾಗೇಶ್ ವಾದ ಕೇಳಿದ್ರು. ಅದಾದಮೇಲೆ ಚಾರ್ಜ್ ಶೀಟ್ನಲ್ಲಿರುವಂಥ ಒಂದೊಂದೇ ತಪ್ಪುಗಳನ್ನು ಮಾರ್ಕ್ ಮಾಡಿ ಜಡ್ಜ್ ಮುಂದೆ ದರ್ಶನ್ ಪರ ವಾದ ಮಂಡಿಸಿದ್ರು. ಮುಖ್ಯವಾಗಿ ಪೊಲೀಸರಿಂದ ಈ ಲಾಠಿ, ಮರದ ಕೊಂಬೆ ವಶಕ್ಕೆ ಪಡೆದಿರೋದು, 4 ಅಡಿಯ ಈ ನೈಲಾನ್ ಹಗ್ಗವನ್ನು ಸೀಸ್ ಮಾಡಿದ್ದಾರೆ. ಸ್ಟೋನಿ ಬ್ರೂಕ್ ನೀರಿನ ಬಾಟ್ಲಲ್ಲಿ ವಶಕ್ಕೆ ಪಡೆಯಲಾಯಿತು. ಎಲ್ಲದರ ಮೇಲೂ ಕೂಡ ಸ್ವಾಮಿಯ ರಕ್ತದ ಕಲೆ ಇದೆ ಅಂತ ಹೇಳಿದ್ದಾರೆ. ಜೂನ್ 9ಕ್ಕೆ ಇದೆಲ್ಲವನ್ನು ಕೂಡ ರಿಕವರಿ ಅಂತ ತೋರಿಸಿದ್ರು. ಜೂನ್ 9ನೇ ತಾರೀಕು ರಾತ್ರಿ ಟಾರ್ಚ್ ಹಾಕಿ ಮಾಜರು ಮಾಡಿದ್ದಾರೆ. ಟಾರ್ಚ್ ಲೈಟ್ ಹಾಕೊಂಡು ಮಾಜರು ಮಾಡಿದ್ದು ಯಾಕೆ ಅಂತ ಸಿ.ವಿ. ನಾಗೇಶ್ ಅವರು ಮೊದಲ ಮೇಜರ್ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಇದಾದ್ಮೇಲೆ ದರ್ಶನ್ ಪರ PSI ಒಬ್ಬರನ್ನ ಸಾಕ್ಷಿ ಮಾಡಿದ್ದನ್ನು ಸಿ.ವಿ. ನಾಗೇಶ್ ಉಲ್ಲೇಖಿಸಿ ಲೋಪಗಳಿವೆ ಅಂತ ವಾದ ಮಾಡಿದರು. PSI ವಿನಯ್ಗೆ ಪ್ರದೋಷ್ ವಾಟ್ಸಪ್ ಫೋನ್ ಮಾಡಿದ್ರಂತೆ. ಜೂನ್ 8ಕ್ಕೆ ನನಗೆ ಫೋನ್ ಮಾಡಿದ್ರಂತ PSI ಹೇಳಿದ್ದಾರೆ. ಜೂನ್ 9ಕ್ಕೆ ಆರೋಪಿಗಳು ಶರಣಾಗಿದ್ದಾರೆ ಅಂತ ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಜೂನ್ 9ಕ್ಕೆ ಸಾಕ್ಷಿಗಳ ರಿಕವರಿ ಆಗಿದೆ ಅಂತ ತೋರಿಸಿದ್ದಾರೆ. ಜೂನ್ 10ಕ್ಕೆ ಆರೋಪಿಗಳ ಸ್ವೈಚ್ಛಾ ಹೇಳಿಕೆಯನ್ನು ಇವರು ದಾಖಲು ಮಾಡಿಕೊಂಡಿದ್ದಾರೆ. ಜೂನ್ 11ಕ್ಕೆ ದರ್ಶನ್ ಅವ್ರನ್ನ ಬಂಧಿಸಲಾಗಿದೆ. ಜೂನ್ 12ಕ್ಕೆ ಎಲ್ಲ ಆರೋಪಿಗಳ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ಸಮಗ್ರ ತನಿಖೆ ನಡೆಸದೆ 3 ದಿನದಲ್ಲಿ ಹೇಳಿಕೆಯನ್ನು ದಾಖಲಿಸಿದ್ದು ಹೇಗೆ? ಇದೆಲ್ಲವನ್ನ ನೋಡಿದರೆ ಪೊಲೀಸರೇ ಸಾಕ್ಷಿಗಳನ್ನು ಸೃಷ್ಟಿ ಮಾಡಿರೋ ಹಾಗೆ ಕಾಣ್ತಾ ಇದೆ ಅಂತ ಸಿ.ವಿ. ನಾಗೇಶ್ ಅವರು ಹೇಳಿದರು. ಇದನ್ನೆಲ್ಲ ಸಾಕ್ಷ್ಯ ತಿರುಚುವಿಕೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಇವರೇ ಪ್ಲಾಂಟ್ ಮಾಡಿದ್ದಾರೆ ಸಾಕ್ಷ್ಯಗಳನ್ನು ಅಂತ ಆರೋಪ ಮಾಡಿದರು. ಇನ್ನೊಂದು ಬಹಳ ಮುಖ್ಯವಾದಂಥ ವಿಚಾರವನ್ನು ಸಿ.ವಿ. ನಾಗೇಶ್ ಅವರು ಹೇಳ್ತಾರೆ. ಈ ದರ್ಶನ್ ಮನೆಯಿಂದ ಪೊಲೀಸರು ವಶಕ್ಕೆ ಪಡೆದಂಥ ಬಟ್ಟೆ, ಶೂಗಳ ಬಗ್ಗೆ ಅಲ್ಲಿ ಸಿ.ವಿ. ನಾಗೇಶ್ ಮುಂದೆ ಹೇಳ್ತಾ ಹೋಗ್ತಾರೆ. ಪಂಚನಾಮೆಯಲ್ಲಿ ದರ್ಶನ್ ಚಪ್ಪಲಿ ಧರಿಸಿದ್ರು ಅಂತ ಉಲ್ಲೇಖಿಸಲಾಗಿದೆ. ಆದರೆ ರಿಕವರಿ ಮಾಡಿರೋದು ಶೂಗಳನ್ನು. ಆ ಶೂಗಳಲ್ಲಿ ರಕ್ತದ ಕಲೆ ಇದೆ ಅಂತ ಹೇಳಲಾಗಿದೆ. ಅಂದರೆ ಪಂಚನಾಮೆಯಲ್ಲಿ ಚಪ್ಪಲಿ, ರಿಕವರಿ ಮಾಡಿರೋದು ಶೂ, ಇದು ಹೇಗಾಗುತ್ತೆ ಅಂತ ಪ್ರಶ್ನೆ ಮಾಡಿದರು. ದರ್ಶನ್ ಧರಿಸಿದ್ದಂಥ ಬಟ್ಟೆಗಳನ್ನು ಒಗೆದು ಒಣಗಿ ಹಾಕಿದ್ದಾರೆ ಅಂತ ಹೇಳಿಕೆ ನೀಡಿದ ಬಳಿಕ ಬಟ್ಟೆಗಳನ್ನು ರಿಕವರಿ ಮಾಡಲಾಗಿದೆ. ಒಗೆದ ಬಟ್ಟೆಯಲ್ಲಿ, ಕುಕ್ಕಿ ಒಗೆದಿರುವಂಥ ಬಟ್ಟೆಯಲ್ಲಿ ರಕ್ತದ ಕಲೆ ಇರೋಕೆ ಸಾಧ್ಯನಾ? ಸರ್ಫ್ ಎಲ್ಲ ಹಾಕಿ ಅದಿಟ್ಟು ಅದಾದ್ಮೇಲೆ ಅದನ್ನು ಒಣಗಿಸಿದ ಮೇಲೆ ಅದ್ರಲ್ಲಿ ಇನ್ನೂ ಕೂಡ ರಕ್ತದ ಕಲೆ ಇದೆ ಅಂತ ಅದನ್ನು ಪ್ರೂವ್ ಮಾಡೋಕೆ ಸಾಧ್ಯನಾ? ಇರೋಕೆ ಸಾಧ್ಯನಾ ಫಸ್ಟ್ ಆಫ್ ಆಲ್ ಅಂತ. ಸೊ ಕ್ರಿಮಿನಲ್ ಲಾಯರ್ ಸಿ.ವಿ. ನಾಗೇಶ್ ಅವರು ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಬಂದರು, ಬಲವಾದಂಥ ವಾದ ಮಂಡನೆ ಮಾಡ್ತಾ ಬಂದರು. ಅದರಲ್ಲೂ ಈ ಅರೇಬಿಯನ್ ನೈಟ್ಸ್ ಕತೆ ರೀತಿಯಾಗಿದೆ, ಇದನ್ನೆಲ್ಲೂ ಕೂಡ ಕೇಳಿದಾಗ ಅಂತ ಸಿ.ವಿ. ನಾಗೇಶ್ ಅವರು ಹೇಳ್ತಾರೆ. ಎಲ್ಲ ವಾದವನ್ನು ಕೇಳಿದ ನಂತರ ನ್ಯಾಯಾಧೀಶರು ಇಂದು ಮಧ್ಯಾಹ್ನ 12:30ಕ್ಕೆ ವಾದ ಮುಂದುವರಿಸಿ ಈಗ ವಿಚಾರಣೆ ಮುಂದೂಡಿಕೆ ಮಾಡ್ತಿದ್ದೀವಿ ಅಂತ ಜಡ್ಜ್ ಕೇಸನ್ನು ಈಗ ಮುಂದಕ್ಕೆ ಹಾಕಿದ್ದಾರೆ. ಸೊ ಎಲ್ಲ ಅಂಶಗಳನ್ನು ನೋಡಿದಾಗ ಈ ಚಾರ್ಜ್ ಶೀಟನ್ನು ಪೊಲೀಸರು ಏನು ಸಲ್ಲಿಕೆ ಮಾಡಿದಾರಲ್ಲ, ಅಲ್ಲಿ ಆ್ಯಕ್ಚುಲಿ ಆಗಿರೋದೇ ಬೇರೆ. ಇಲ್ಲಿ ಇವರು ಚಾರ್ಜ್ ಶೀಟ್ನಲ್ಲಿ ಹಾಕಿರುವಂಥ ಅಂದರೆ ಇವರೇ ಉಲ್ಲೇಖ ಮಾಡಿರುವಂಥ ಪ್ರಕಾರ ಒಂದಕ್ಕೊಂದು ತಾಳೆ ಆಗ್ತಿಲ್ಲ ಅನ್ನೋದನ್ನು ಭಾಳ ಮುಖ್ಯವಾಗಿ ಅದನ್ನು ಸ್ಟಡಿ ಮಾಡಿ ಸಿ.ವಿ. ನಾಗೇಶ್ ಅವರು ಇಂಥ
ಹಲವಾರು ಕೇಸ್ಗಳನ್ನು ಹ್ಯಾಂಡಲ್ ಮಾಡಿದಂಥವ್ರು. ಸೊ ಹಾಗಾಗಿ ಏನು ಪೊಲೀಸರ ಚಾರ್ಜ್ ಶೀಟ್ ಇದೆ, ಆದರೆ ಒಂದೊಂದೇ ಲೂಪ್ ಹೋಲನ್ನು ಈಗ ಜಡ್ಜ್ ಮುಂದೆ ಇಟ್ಟಿದ್ದಾರೆ. ಇನ್ನೂ ಕೂಡ ಬೇಲ್ ಕೊಡಿ ಅನ್ನೋದನ್ನು ಹೇಳಿಲ್ಲ. ಇಲ್ಲಿ ಎಲ್ಲೋ ಒಂದು ಕಡೆ ಲ್ಯಾಪ್ಸ್ ಆಗಿದೆ, ಲೂಪ್ ಹೋಲ್ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಪೊಲೀಸರ ತನಿಖೆ ಬಹಳ ಹೈ ಕ್ಲಾಸ್ ತನಿಖೆ, ಫಸ್ಟ್ ಕ್ಲಾಸ್ ಆದಂಥ ತನಿಖೆ ಅಂತ ಹೇಳಿದರು. ಆದರೆ ಇದು ಫಸ್ಟ್ ಕ್ಲಾಸ್ ಆದಂಥ ಫೇಲ್ಯೂರ್ ಅಂತ ಹೇಳಿದ್ದಾರೆ. ಅಂದರೆ ಇದೊಂದು ಕ್ಲಾಸ್ ತನಿಖೆ ಅಲ್ಲ, ಇಲ್ಲಿ ಸಾಕಷ್ಟು ತಪ್ಪುಗಳನ್ನು ಪೊಲೀಸರು ಮಾಡಿದ್ದಾರೆ. ಎಲ್ಲೋ ಒಂದು ಕಡೆ ಸಾಕ್ಷ್ಯಗಳನ್ನು ಅಲ್ಲಿ ಪ್ಲಾಂಟ್ ಮಾಡುವಂಥ ಕೆಲಸ ಆಗಿದೆ. ಹಾಗಾಗಿ ದರ್ಶನ್ ವಿಚಾರದಲ್ಲಿ ತಪ್ಪು ಮಾಡಿಲ್ಲ ಅನ್ನೋ ವಿಚಾರವಾಗಿ ಇನ್ನೂ ಕೂಡ ಆ ಒಂದು ಪಾಯಿಂಟ್ಗೆ ಬರ್ತಿದ್ದಾರೆ ಸಿ ವಿ ನಾಗೇಶ್. ಆದರೆ ಆರಂಭದಲ್ಲಿ ಈ ಚಾರ್ಜ್ ಶೀಟ್ನ ಲೂಪ್ ಹೋಲ್ಗಳನ್ನು ನ್ಯಾಯಾಧೀಶರ ಮುಂದೆ ಜೊತೆಗೆ ಜನರ ಮುಂದೆ ಇಡುವಂಥ ಪ್ರಯತ್ನವನ್ನು ಸಿ ವಿ ನಾಗೇಶ್ ಮಾಡಿದರು. ಕಾದ್ ನೋಡೋಣ ಇವತ್ತು ಏನಾಗುತ್ತೆ, ಯಾವ ರೀತಿ ವಿಚಾರಣೆ ಮುಂದುವರಿಯುತ್ತೆ ಅಂತ. ಅದ್ರ ಬಗ್ಗೆ ಕೂಡ ವಿವರವಾಗಿ ವಿಡಿಯೋ ಮಾಡಿ ನಿಮಗೆ ಅರ್ಥ ಆಗೋಗೆ ಸಿಂಪಲ್ ಆಗಿ ತಿಳಿಸ್ತಾ ಹೋಗ್ತೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.